Welcome to all. So in previous video ನಾವು ಫೈರ್ ಕ್ಲೈಮ್ಸ್ ಇದು ನಾವು ಏನು ಫೈರ್ ಇನ್ಸೂರೆನ್ಸ್ ಕ್ಲೈಮ್ ಚಾಪ್ಟರ್ದು ಥಿಯರಿಯನ್ನು ನೋಡ್ಕೊಂಡಿದ್ದೀವಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಓಕೆ, ಲೆಟ್ಸ್ ಮೂವ್ ಆನ್ ಟು ದಿ ಪ್ರಾಬ್ಲಮ್ಸ್. Yes, I will take this. Okay. So fire insurance claim. ವೆರಿ ಈಸಿಯೆಸ್ಟ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಪ್ರಾಬ್ಲಮ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತು ಫಸ್ಟ್ ನೀವು ಪ್ರೀವಿಯಸ್ ವಿಡಿಯೋನ ನೋಡಿ ಇದಕ್ಕೆ ಬಂದರೆ ನಿಮ್ಗೆ ಈಸಿ ಆಗುತ್ತೆ. ಓಕೆ, ಫೈರ್ occurred in the business premises of a trader on 1/7/2012 and the entire stock was destroyed. However, the books and records were saved and the following information was obtained. Stock and 31/12/2010, this is opening stock ಕೊಟ್ಟಿದ್ದಾರೆ. ಹಾಗೆ ಸ್ಟಾಕ್ ಆನ್ 31/12/2011, ದಟ್ ಈಸ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಆ್ಯಂಡ್ ಪರ್ಚೇಸಸ್ ಫಾರ್ ದಿ ಇಯರ್ ಎಂಡಿಂಗ್ ಪರ್ಚೇಸಸ್ ಇದೆ. ಸೇಲ್ಸ್ ಫಾರ್ ದ ಇಯರ್ ಎಂಡಿಂಗ್ ಸೇಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಪರ್ಚೇಸಸ್ ಫ್ರಮ್ 1/1/2012 to 30/6 ಸೊ ಕೊಟ್ಟಿದ್ದಾರೆ. ಹಾಗೆ ಸೇಲ್ಸ್ ಕೂಡ ಕೊಟ್ಟಿದ್ದಾರೆ. So prepare the statement of fire claim to be presented in the insurance company. ಸೊ ನಿಮಗೆ ಗೊತ್ತಿರ್ಬೋದು, ಲಾಸ್ಟ್ ಕ್ಲಾಸ್ ನೀವು ವಿಡಿಯೋ ನೋಡಿದರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಒಂದು 5 ಸ್ಟೆಪ್ಸನ್ನು ನಾವು ತೊಗೊಬೇಕಾಗತ್ತೆ. ಸೊ ಅದರಲ್ಲಿ ಫಸ್ಟಿಗೆ ಪ್ರಾಬ್ಲಮಲ್ಲಿ ನೋಡಿ, ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ. ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಇದೆಯಾ ಪ್ರಾಬ್ಲಮಲ್ಲಿ? ನೋ, ನಾಟ್ ಗಿವನ್. ಸೊ ಇನ್ ದಿಸ್ ಟೈಮ್ ಏನು ಮಾಡಬೇಕಾಗತ್ತೆ? ವಿ ನೀಡ್ ಟು ಐಡೆಂಟಿಫೈ ದ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್. ಅದಕ್ಕೋಸ್ಕರ ನಾವು ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಓಕೆ, ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಇನ್ ದಿಸ್ ಪ್ರಾಬ್ಲಮ್ ನಾಟ್ ಗಿವನ್. ಸೊ ವಿ ನೀಡ್ ಟು ಪ್ರಿಪೇರ್ ದ ಟ್ರೇಡಿಂಗ್ ಅಕೌಂಟ್ ಆಫ್ ಪ್ರೀವಿಯಸ್ ಇಯರ್. ಓಕೆ, ಫಸ್ಟ್ ಸ್ಟೆಪ್ ನೋಡಿದ್ರಿ ಅಲ್ಲ, ಪ್ರೀವಿಯಸ್ ಇಯರ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಅನ್ನು ಐಡೆಂಟಿಫೈ ಮಾಡ್ಕೊಬೇಕು. ಸೊ ಹಾಗಾದರೆ ಫಸ್ಟಿಗೆ ಟ್ರೇಡಿಂಗ್ ಅಕೌಂಟ್ ಹಾಕೊಳ್ಳೋಣ. ಟ್ರೇಡಿಂಗ್ ಅಕೌಂಟ್ ಫಾರ್ ದ ಪೀರಿಯಡ್ ಎಂಡಿಂಗ್ 31/12/2011. ಓಕೆ, ಸೊ ಟ್ರೇಡಿಂಗ್ ಅಕೌಂಟ್ ನೀವೆಲ್ಲ PUC ಇಂದ ಕಲ್ತು ಬಂದಿದ್ದೀರಾ. ಇದರಲ್ಲಿ ಹೊಸದಾಗಿ ಇಡುವಂಥದ್ದೇನೂ ಇಲ್ಲ. ಸೊ ಟ್ರೇಡಿಂಗ್ ಅಕೌಂಟ್ ಅಂತ ಅಂದ ಕೂಡಲೇ ಎಲ್ಲರಿಗೂ ನಿಮಗೆ ಕ್ಲಿಯರಾಗಿ ಗೊತ್ತಿದೆ. ಫಸ್ಟು ಟು ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ? 35,000. ದೆನ್ ಟು ಪರ್ಚೇಸಸ್. ಪ್ರೀವಿಯಸ್ ಇಯರ್ ಪರ್ಚೇಸಸ್ ಏನಾದರೂ ಇದೆಯಾ ನೋಡಿ. ಎಸ್, 31/12/2011 ಒಂದು ಪರ್ಚೇಸಸ್ ಇದೆ, 80,000. ಅದಾದಮೇಲೆ ವೇಜಸ್ ಮತ್ತು ಏನೂ ಕೊಟ್ಟಿಲ್ಲ. ಓಕೆ, ಕಮ್ ಟು ದಿಸ್ ಸೈಡ್. ಬೈ ಸೇಲ್ಸ್. ಓಕೆ, ಈ ಪೀರಿಯಡಲ್ಲಿ ಆಗಿರುವಂತಹ ಸೇಲ್ಸ್ ಎಷ್ಟಿದೆ? 1 lakh rupees ಇದೆ. 1 lakh. ಹಾಗೆ ಬೈ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರಾ? ಎಸ್, ಕ್ಲೋಸಿಂಗ್ ಸ್ಟಾಕ್ ಆಲ್ಸೋ ಗಿವನ್. Closing stock on 31/12/2011 is the closing stock of this year is 40,000. So total ಮಾಡ್ಕೊಳ್ಳಿ 1,40,000. here also 1,40,000 and balance ಎಷ್ಟು ಉಳಿಯುತ್ತೆ ನಿಮಗೆ? 25,000 is the balance, that is gross profit. Balancing ಫಿಗರ್. ಓಕೆ, ಸೊ ಇಲ್ಲಿಗೆ ಟ್ರೇಡಿಂಗ್ ಅಕೌಂಟ್ ಹಾಕಿ ಆಯಿತು. ಅಂದರೆ ನಮಗೆ ಗ್ರಾಸ್ ಪ್ರಾಫಿಟ್ ಸಿಕ್ಕಿದೆ. ಈಗ ರೇಟ್ ಆಫ್ ಗ್ರಾಸ್ ಪ್ರಾಫಿಟನ್ನು ಐಡೆಂಟಿಫೈ ಮಾಡ್ಕೊಳ್ಳೋಣ. ಸೊ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು, ಸೊ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಎಷ್ಟಿದೆ? 25,000 divided by
ಸೇಲ್ಸ್ ಬಂದು 1 lakh rupees ಇಂಟು 100 ಎಷ್ಟು ಪರ್ಸೆಂಟು 25% ಒಂದು ಸಿಕ್ಕಿದೆ. ಸೊ 1 minute. ಓಕೆ, ಸೊ ಇಲ್ಲಿ ರೇಟ್ ಆಫ್ ಗ್ರಾಸ್ ಪ್ರಾಫಿಟನ್ನು ಐಡೆಂಟಿಫೈ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ಪ್ರೀವಿಯಸ್ ಇಯರ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಸಿಕ್ಕಿದೆ. ನೆಕ್ಸ್ಟ್ ವಿ ನೀಡ್ ಟು ಪ್ರಿಪೇರ್ ದ ಮೆಮೊರೆಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್. ಓಕೆ, ಸೆಕೆಂಡ್ ಅಕೌಂಟ್ ಯಾವುದನ್ನು ಪ್ರಿಪೇರ್ ಮಾಡಬೇಕಾಗತ್ತೆ? ಮೆಮೊರೆಂಡಮ್ ಆಫ್ ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. Memorandum trading account. This is the second step. So this memorandum of trading account ಅನ್ನು ಕರೆಂಟ್ ಇಯರ್ಗೆ ಮಾಡಬೇಕಾಗತ್ತೆ. ಓಕೆ, ಸೊ ಯಾವಾಗ ಫೈರ್ ಇದಾಗತ್ತೆ, ಆಕ್ಸಿಡೆಂಟ್ ಆಗುತ್ತೆ ಅನ್ ದಟ್ ಇಯರ್. ಹಾಗಾದರೆ ಇಲ್ಲಿ ಡೇಟ್ ಏನಾಗುತ್ತೆ? ಫಾರ್ ದ ಪೀರಿಯಡ್ ಫ್ರಮ್ 1/1/2012 to 30/6/2012. ಸೊ ಈ ಪೀರಿಯಡ್ಗೆ ಮಾಡಬೇಕು. ಓಕೆ, ಸೊ ಮೆಮೊರೆಂಡಮ್ ಟ್ರೇಡಿಂಗ್ ಅಕೌಂಟ್ ಈಸ್ ನಥಿಂಗ್ ಬಟ್ ಲೈಕ್ ಅ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಕರೆಂಟ್ ಇಯರ್. ಸೊ ಇಲ್ಲೂ ಕೂಡ ಸೇಮ್ ಟು ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಎಷ್ಟಿದೆ ನೋಡಿ, ಪ್ರಾಬ್ಲಮಲ್ಲಿ ನೋಡ್ಕೊಳ್ಳಿ. ಫಸ್ಟ್ ಪ್ರಾಬ್ಲಮ್ ಬರೆದಿಟ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಸ್ಟಾಕ್ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಇರುವಂಥದ್ದು. ಸೊ ಓಪನಿಂಗ್ ಸ್ಟಾಕ್ ಆಗುತ್ತೆ 40,000 ಇದೆ. ಹಾಗೆ ಪರ್ಚೇಸಸ್ ಕೂಡ ಇದೆ 37,000. ಹಾಗೆ ಸೇಲ್ಸ್ ಕೂಡ ಇದೆ 60,000. ಟು ಓಪನಿಂಗ್ ಸ್ಟಾಕ್ ಹೌ ಮಚ್? 40,000. ಟು ಪರ್ಚೇಸಸ್ ಕರೆಂಟ್ ಇಯರ್ ಪರ್ಚೇಸಸ್ ಇದೆ, ಅದು ಕೂಡ 37,000. ಹಾಗೆ ಬೈ ಸೇಲ್ಸ್ ಕೂಡ ಕೊಟ್ಟಿದ್ದಾರೆ 60,000. ಓಕೆ, ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಈಗ ನಾವು ಗ್ರಾಸ್ ಪ್ರಾಫಿಟ್ ಕೂಡ ಪ್ರೀವಿಯಸ್ ಇಯರ್ ಗ್ರಾಸ್ ಪ್ರಾಫಿಟ್ 25% ಏನಿದೆ ಅಲ್ಲ, ಸೊ ಇಲ್ಲೂ ಕೂಡ 25% ಆನ್ ಸೇಲ್ಸ್ ಮೇಲೆ ತಗೊಳ್ಳೋಣ. ಅಂದರೆ ಸೇಲ್ಸ್ ಎಷ್ಟು? 60,000 ಮೇಲೆ ತಗೊಂಡ್ರೆ ಎಷ್ಟು? 60,000 into 25%. ಹೌ ಮಚ್? 15,000. ಸೊ ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಬಂದು 92,000. ದಿಸ್ ಈಸ್ ಆಲ್ಸೋ 92,000. ಸೊ ಏನು ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ? ದಟ್ ಈಸ್ ಕ್ಲೋಸಿಂಗ್ ಸ್ಟಾಕ್ ಇನ್ ದ ಹ್ಯಾಂಡ್ಸ್ ಆಫ್ ಟ್ರೇಡರ್ ಅಟ್ ದ ಟೈಮ್ ಆಫ್ ಫೈರ್ ಆಕ್ಸಿಡೆಂಟ್. ಓಕೆ, ಬ್ಯಾಲೆನ್ಸಿಂಗ್ ಫಿಗರ್ ದ ವ್ಯಾಲ್ಯೂ ಆಫ್ ಸ್ಟಾಕ್ ಅಟ್ ದ ಟೈಮ್ ಆಫ್ ಫೈರ್ ಎಷ್ಟು ಉಳಿದಿದೆ? 32,000. ಸೊ ಒನ್ಸ್ ಆಫ್ಟರ್ ಮೆಮೊರೆಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ನೀವೇನನ್ನು ಪ್ರಿಪೇರ್ ಮಾಡಬೇಕು? ಯು ನೀಡ್ ಟು ಪ್ರಿಪೇರ್ ದ ಸ್ಟೇಟ್ಮೆಂಟ್ ಆಫ್ ಫೈರ್ ಕ್ಲೈಮ್ಸ್ ಅಕೌಂಟನ್ನು ಮಾಡ್ಕೊಬೇಕು. ದಿಸ್ ಈಸ್ ವೆರಿ ಸಿಂಪಲ್. ಏನಂದರೆ okay, statement of fire claim. So value of stock on the date of fire. Value of stock on the date of fire is ಉಳಿದಿದೆ 32,000. okay, less any salvaged value. ಸೊ ಇನ್ ದಿಸ್ ಪ್ರಾಬ್ಲಮ್ ದೇರ್ ಈಸ್ ನೋ ಸಾಲ್ವೇಜ್ಡ್ ವ್ಯಾಲ್ಯೂ. ಅಂದರೆ ಸ್ಟಾಕ್ ಸೇವ್ ಮಾಡಿರುವಂತಹ ಏನಾದ್ರು ಸ್ಟಾಕ್ ಉಳಿದಿದೆಯಾ ನೋಡ್ಕೊಳ್ಳಿ. ಇಲ್ಲ. ಹಾಗಾದರೆ 32,000 ಈಸ್ ದ ಅಮೌಂಟ್ ಆಫ್ ಕ್ಲೈಮ್. ಸೊ ಇಷ್ಟು ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಮುಗಿಯುತ್ತೆ. ಓಕೆ, ಸೊ ಇನ್ ದಿಸ್ ಪ್ರಾಬ್ಲಮ್ ಪ್ರೀವಿಯಸ್ ಇಯರ್ ಗ್ರಾಸ್ ಪ್ರಾಫಿಟ್ ಕೊಟ್ಟಿಲ್ಲ, ಆದ್ದರಿಂದ ಪ್ರೀವಿಯಸ್ ಇಯರ್ ಟ್ರೇಡಿಂಗ್ ಅಕೌಂಟನ್ನು ಮಾಡಿ ಗ್ರಾಸ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡ್ಕೊತೀವಿ. ಅದಾದಮೇಲೆ
ಕರೆಂಟ್ ಇಯರ್ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟನ್ನು ಹಾಕ್ಕೊಳ್ತೀವಿ ಟು ನೋ ದ ಕ್ಲೋಸಿಂಗ್ ಸ್ಟಾಕ್ ಇನ್ ದ ಹ್ಯಾಂಡ್ಸ್ ಆಫ್ ಟ್ರೇಡರ್ ಅಟ್ ದ ಟೈಮ್ ಆಫ್ ಫೈರ್ ಆಗಬೇಕಾದ್ರೆ ಎಷ್ಟು ಸ್ಟಾಕ್ ಉಳಿದಿದೆ ಅಂತ ನೋಡ್ಕೊತೀವಿ. ದಟ್ ಈಸ್ ದ ವ್ಯಾಲ್ಯೂ ಆಫ್ ಸ್ಟಾಕ್ ಅಟ್ ದ ಟೈಮ್ ಆಫ್ ಫೈರ್. ಆಫ್ಟರ್ ದಟ್ ಸ್ಟೇಟ್ಮೆಂಟ್ ಆಫ್ ಫೈರ್ ಕ್ಲೈಮ್ಸನ್ನು ಮಾಡ್ಕೊತೀವಿ. ಎನಿ ಸಾಲ್ವೇಜ್ ವ್ಯಾಲ್ಯೂ ಇದ್ರೆ ಲೆಸ್ ಮಾಡ್ಕೊತೀವಿ. ಇನ್ ದಿಸ್ ಪ್ರಾಬ್ಲಮ್ ದೇರ್ ಈಸ್ ನೋ ಸಾಲ್ವೇಜ್ ವ್ಯಾಲ್ಯೂ, ಸೊ ಅಮೌಂಟ್ ಆಫ್ ಕ್ಲೈಮ್ ಈಸ್ 32,000. Yes, let's move on to the second problem. Okay, second problem ನೋಡೋಣ. A fire broke out on the premises of the trader 30th 6 2012, resulting in the destructions of a greater part of his stock. ಸೊ ಒಂದಷ್ಟು ಗ್ರೇಟರ್ ಪಾರ್ಟ್ ಆಫ್ ದ ಸ್ಟಾಕ್ ಏನಾಗಿದೆ, ಡೆಸ್ಟ್ರಾಯ್ಡ್ ಆಗಿದೆ. ದ ಸ್ಟಾಕ್ ರೆಕಾರ್ಡ್ಸ್ ಹ್ಯಾವ್ ನಾಟ್ ಬೀನ್ ಮೇಂಟೈನ್ಡ್. ಓಕೆ, ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಈಸ್ ಅವರ್ ಅವೈಲಬಲ್. ದ ವ್ಯಾಲ್ಯೂ ಆಫ್ ಸ್ಟಾಕ್, ಪರ್ಚೇಸಸ್, ಸೇಲ್ಸ್ ಇನ್ ದ ಎಬೋ ಪೀರಿಯಡ್, ದ ವ್ಯಾಲ್ಯೂ ಆಫ್ ಸ್ಟಾಕ್ ಸಾಲ್ವೆಸ್ಟ್ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಎಲ್ಲಿ ಬರುತ್ತೆ, ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ಗೆ ಬರುತ್ತೆ. ಕರೆಂಟ್ ಇಯರ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ದ ಸ್ಟಾಕ್ ಆಫ್ ವ್ಯಾಲ್ಯೂ ಸಾಲ್ವೆಸ್ಟ್ ಏನು ಮಾಡ್ಕೊತೀವಿ, ಕೊನೆಗೆ ಲೆಸ್ ಮಾಡ್ತೀವಿ. ಸೊ ಗ್ರಾಸ್ ಪ್ರಾಫಿಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಿ 3 ವರ್ಷದ್ದು ಕೊಟ್ಟಿದ್ದಾರೆ, 2009, 10, 11. ಓಕೆ, ಸೊ ನಿಮಗೆ ಲಾಸ್ಟ್ ಪಿ ಪಿ ಟಿ ವಿಡಿಯೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಫಸ್ಟ್ ಪ್ರಾಬ್ಲಮಲ್ಲಿ ಏನು ಮಾಡಿದ್ವಿ, ರೇಟ್ ಆಫ್ ಪ್ರೀವಿಯಸ್ ಇಯರ್ ಗ್ರಾಸ್ ಪ್ರಾಫಿಟನ್ನು ತೊಗೊಂಡ್ವಿ. ಬಟ್ ಸೆಕೆಂಡ್ ಇನ್ನೊಂದು ಪಾಯಿಂಟ್ ಹೇಳಿದೆ ನಾನು, ಆ್ಯಾವ್ರೇಜ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟನ್ನು ತೊಗೊತೀವಿ. ಯಾವಾಗ ಈ ರೀತಿ 3 ವರ್ಷ 4 ವರ್ಷದ ಇನ್ಫಾರ್ಮೇಷನ್ಸ್ ಕೊಟ್ಟಾಗ ನಾವೇನನ್ನು ತೊಗೊಬೇಕು, ಆ್ಯಾವ್ರೇಜ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್. ಸೊ ಇಲ್ಲಿ ನೋಡಿ, ಇಲ್ಲಿ ಯಾವುದೇ ರೀತಿ ಟ್ರೇಡಿಂಗ್ ಅಕೌಂಟ್ ಹಾಕೋ ನೆಸೆಸಿಟಿ ಇಲ್ಲ, ಬಿಕಾಸ್ ಗ್ರಾಸ್ ಪ್ರಾಫಿಟ್ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ 2009ಗೆ 65,000 ಆ್ಯಂಡ್ 2010 32,000, 2011ಗೆ 38,000. ಓನ್ಲಿ ವಿ ನೀಡ್ ಟು ಫೈಂಡ್ ಔಟ್ ರೇಟ್ ಎಷ್ಟು ಪರ್ಸೆಂಟ್ ಅಂತ ಫೈಂಡ್ ಔಟ್ ಮಾಡಬೇಕಷ್ಟೇ. ಸೊ ಅದಕ್ಕೆ ಹಾಕೊಳ್ಳಿ ಕ್ಯಾಲ್ಕುಲೇಷನ್ ಆಫ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆಫ್ ಪಾಸ್ಟ್ ಇಯರ್ಸ್. ಸೊ ಫಸ್ಟಿಗೆ ಫಾರ್ ದ ಇಯರ್ ಆಫ್ 2009ಗೆ ನೋಡೋಣ. ಸೊ ಯಾವ ರೀತಿ ಗ್ರಾಸ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡೋದು, ವೆರಿ ಸಿಂಪಲ್. ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಇನ್ ದಿಸ್ ಇಯರ್ ಗ್ರಾಸ್ ಪ್ರಾಫಿಟ್ ಈಸ್ 65,000 ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಈಸ್ 5 lakh ಇಂಟು 100 ವಿಲ್ ಗೆಟ್ ಅರೌಂಡ್ 13%. ಇದೇ ರೀತಿ ಫಾರ್ ದ ಇಯರ್ ಆಫ್ 2010ಗೂ ಮಾಡ್ಕೊಳ್ಳೋಣ. 32,000 ಗ್ರಾಸ್ ಪ್ರಾಫಿಟ್ ಇದೆ, ಡಿವೈಡೆಡ್ ಬೈ 3,20,000 ಸೇಲ್ಸ್ ಇದೆ, ಇಂಟು 100. ಸೊ ಇಲ್ಲಿ ಅರೌಂಡ್ 10%. ಸೊ ಅದೇ ರೀತಿ 10ಗೂ ಮಾಡ್ಕೊಳ್ಳೋಣ. ಫಾರ್ ದ ಇಯರ್ ಆಫ್ 2011, that is 38,000 divided by 3,80,000 into 100, that is also around 10%. ಇಲ್ಲಿದೆ ನೋಡ್ಕೊಳ್ಳಿ ಇನ್ಫಾರ್ಮೇಷನ್. ಓಕೆ, ಒನ್ಸ್ ಆಫ್ಟರ್ ಫಿನಿಶಿಂಗ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್, ಇಲ್ಲಿ ನಾವೇನು ತೊಗೋಬೇಕು, ಆ್ಯಾವ್ರೇಜ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ತೊಗೊಬೇಕು. ಆ್ಯಾವ್ರೇಜ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್. ಆ್ಯಾವ್ರೇಜ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಅಂದರೆ ಏನು, 3 ವರ್ಷದನ್ನು ಆವ್ರೇಜ್ ತೊಗೊಬೇಕು. 13% ಪ್ಲಸ್ 10% ಪ್ಲಸ್ 10% ಡಿವೈಡೆಡ್ ಬೈ ನಂಬರ್ ಆಫ್ ಐಟಮ್ ಈಸ್ 3. ಟೋಟಲ್ 33/3, you will get the 11%. Okay, you will get the rate of gross profit. Once you will get the rate of gross profit, you will move on to the preparation of memorandum of trading account for the current year. Yes. Sorry. Yes. Memorandum of trading account. Memorandum trading
account. So for the year 1/1/2012 to ಎಲ್ಲಿವರೆಗೂ ಫೈರ್ ಆಕ್ಸಿಡೆಂಟ್ ಆಗಿದೆ ಆ ಡೇಟ್ ತಗೊಳ್ಳಿ, 30/6/2012. ಸೊ ಮೆಮೊರೆಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅಂತ ತಕ್ಷಣ ಕನ್ಫ್ಯೂಷನ್ ಆಗಬೇಡಿ, ಇಟ್ ಈಸ್ ನಥಿಂಗ್ ಬಟ್ ಟ್ರೇಡಿಂಗ್ ಅಕೌಂಟ್. ಓಕೆ, ಇಲ್ಲೂ ಕೂಡ 2 ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ. ಸೊ ಇಲ್ಲಿ ನೋಡ್ಕೊಳ್ಳಿ, ಪ್ರಾಬ್ಲಮಲ್ಲಿ ಎಸ್ ವ್ಯಾಲ್ಯೂ ಆಫ್ ಸ್ಟಾಕ್ 1/1/2012 ದಟ್ ಈಸ್ ಓಪನಿಂಗ್ ಸ್ಟಾಕ್ 25,000, ಪರ್ಚೇಸಸ್ ಕೊಟ್ಟಿದ್ದಾರೆ ಡ್ಯೂರಿಂಗ್ ದಿಸ್ ಪೀರಿಯಡ್ 91,000, ಹಾಗೆ ಸೇಲ್ಸ್ ಕೊಟ್ಟಿದ್ದಾರೆ 1,13,200 ಹಾಕೊಳ್ಳೋಣ. ಸೊ ಓಪನಿಂಗ್ ಸ್ಟಾಕ್ ಎಷ್ಟಿತ್ತು? ಹೌ ಮಚ್ ಓಪನಿಂಗ್ ಸ್ಟಾಕ್? 25,000 ಟು ಪರ್ಚೇಸಸ್ 91,000, ಹಾಗೆ ಬೈ ಸೇಲ್ಸ್ ಕೊಟ್ಟಿದ್ದಾರೆ ಡ್ಯೂರಿಂಗ್ ದಟ್ ಪೀರಿಯಡ್ 1,13,200. ಸೊ ಇಷ್ಟು ಬಿಟ್ಟು ಬೇರೆ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ನಾವಿಲ್ಲಿ ಗ್ರಾಸ್ ಪ್ರಾಫಿಟ್ ಹಾಕೊಳ್ಳೋಣ, ಬಿಕಾಸ್ ಆ್ಯಾವ್ರೇಜ್ ಪ್ರಾಫಿಟನ್ನು 11% ಆನ್ 1,13,200 ಮೇಲೆ ಹಾಕ್ಕೊಬೇಕು. 11% ಆ್ಯಾವ್ರೇಜ್ ಗ್ರಾಸ್ ಪ್ರಾಫಿಟನ್ನು ತೊಗೊಂಡಿದ್ದೀವಿ, ದಟ್ ಈಸ್ 12,452. ಸೊ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, 1,28,452. ಹಿಯರ್ ಆಲ್ಸೋ 1,28,452. By closing stock, that is balancing figure, how much? 15,252. So after memorandum of trading account ನೀವೇನು ಪ್ರಿಪೇರ್ ಮಾಡಬೇಕು? ಸ್ಟೇಟ್ಮೆಂಟ್ ಆಫ್ ಫೈರ್ ಕ್ಲೈಮ್. ಸೊ ಇದು ವೆರಿ ಸಿಂಪಲ್. ಏನು ತಗೊತೀರಾ? ವ್ಯಾಲ್ಯೂ ಆಫ್ ಸ್ಟಾಕ್ at the time of fire. Okay, on the date of fire. Value of okay, value of stock on the date of fire. ಎಷ್ಟಿದೆ ವ್ಯಾಲ್ಯೂ ಆಫ್ ಸ್ಟಾಕ್? 15,252 ಲೆಸ್ ವ್ಯಾಲ್ಯೂ ಆಫ್ ಸಾಲ್ವೇಜ್ ಸ್ಟಾಕ್. ಅಂದರೆ ಏನಾದ್ರು ಸೇವ್ ಮಾಡಿದಂಥ ಸ್ಟಾಕ್ ಏನಾದ್ರು ಇದೆಯಾ? ಎಸ್, ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ 2,000 rupees. ಸೊ ಹಾಗಾದರೆ ಅಮೌಂಟ್ ಆಫ್ ಕ್ಲೈಮ್ ಎಷ್ಟು? 13,252. ಸೊ ಎಲ್ಲಿ ಅರ್ಥ ಆಗೋದಿಲ್ಲ ಸ್ವಲ್ಪ ಕ್ಲೀನಾಗಿ ನೀವು ನೋಟ್ಬುಕ್ ಇಟ್ಕೊಂಡು ಮಾಡ್ಕೊಳ್ಳಿ. ಸೊ ಎನಿ ಡೌಟ್ಸ್ ಇದ್ದರೂ ಯು ಕ್ಯಾನ್ ಕಾಲ್ ಮಿ. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ದ ಪ್ರಾಬ್ಲಮ್ ನಂಬರ್ 3. ಸೊ ಮೂರನೇ ಪ್ರಾಬ್ಲಮ್ ನೋಡೋಣ. A fire occurred in the premises of Cotton Store Limited on 31/12/2012 and a considerable stock was destroyed. The value of salvage stock was agreed at rupees 4,500. The following data is available for the books. Stock on 1/1/2012 34,500. Sales for the year 2012 1,92,000. ಹಾಗೆ ಪರ್ಚೇಸಸ್ ಕೊಟ್ಟಿದ್ದಾರೆ ಡ್ಯೂರಿಂಗ್ ದ ಪಾಸ್ಟ್
5 years the average gross profit on the cost was 25%. ಓಕೆ, ಇಲ್ಲಿ ಆವ್ರೇಜ್ ಗ್ರಾಸ್ ಪ್ರಾಫಿಟ್ ರೇಟ್ ಕೊಟ್ಬಿಟ್ಟಿದ್ದಾರೆ 25%. ನೀವಿಲ್ಲಿ ಗ್ರಾಸ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡೋ ನೆಸೆಸಿಟಿ ಇಲ್ಲ, ಹಾಗೆ ಟ್ರೇಡಿಂಗ್ ಅಕೌಂಟು ಕೂಡ ಹಾಕೋ ನೆಸೆಸಿಟಿ ಇಲ್ಲ, ಬಿಕಾಸ್ ಗ್ರಾಸ್ ಪ್ರಾಫಿಟ್ ಗಿವನ್. Then prepare statement showing the amount of claim in respect of loss of stock by fire. ಹಾಗಾದರೆ ಡೈರೆಕ್ಟ್ಲಿ ನೀವು ಎಲ್ಲಿಗೆ ಮೂವ್ ಆಗ್ಬೋದು, ಮೆಮೊರೆಂಡಮ್ ಟ್ರೇಡಿಂಗ್ ಅಕೌಂಟ್ ಹೋಗ್ಬೋದು. ಸೊ ಡೈರೆಕ್ಟ್ಲಿ ಮೆಮೊರೆಂಡಮ್ ಟ್ರೇಡಿಂಗ್ ಅಕೌಂಟ್ ಹಾಕೊಳ್ಳಿ, ಬಿಕಾಸ್ ಇನ್ ದಿಸ್ ಪ್ರಾಬ್ಲಮ್ ದೆ ಗಿವನ್ ಆವ್ರೇಜ್ ಗ್ರಾಸ್ ಪ್ರಾಫಿಟ್ ಆನ್ ದ ಪ್ರೀವಿಯಸ್ ಇಯರ್ 25% ಕೊಟ್ಟಿರೋದ್ರಿಂದ ಡೈರೆಕ್ಟ್ಲಿ ನಾವು ಮೆಮೊರೆಂಡಮ್ ಟ್ರೇಡಿಂಗ್ ಅಕೌಂಟ್ಗೆ ಹೋಗ್ಬೋದು. ಫಾರ್ ದ ಪೀರಿಯಡ್ 1/1/2012 ಟು ಫೈರ್ ಆಕ್ಸಿಡೆಂಟ್ ಆಗಿರೋದು ಎಲ್ಲಿವರೆಗೂ 28/7/2000 ಸಾರಿ ಎಸ್. ಸೊ ಡೇಟ್ ಎಲ್ಲಿಗಿದೆ, 1/1/12 ಟು 31/12/2012 ಇಲ್ಲಿ 31/12/2012 ಕೊಟ್ಟಿದ್ದಾರೆ. ಎಸ್. ಟು ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಹೌ ಮಚ್, 34,500 rupees ಇದೆ. ಆ್ಯಂಡ್ ಟು ಪರ್ಚೇಸಸ್ ಇದೆಯಾ ನೋಡಿ ಡ್ಯೂರಿಂಗ್ ದಟ್ ಪೀರಿಯಡ್, ಎಸ್, 1,26,000. ಓಕೆ, ಬೈ ಸೇಲ್ಸ್ ಆಲ್ಸೋ ಗಿವನ್ 1,92,000. ಮತ್ತು ಗ್ರಾಸ್ ಪ್ರಾಫಿಟ್ ನಾವು ಹಾಕೊಳ್ಳೋಣ. ಸೊ ಗ್ರಾಸ್ ಪ್ರಾಫಿಟ್ ಏನು ಮಾಡಿದ್ದಾರೆ, 20% ಅಂತ, ಸಾರಿ, ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್ ವಾಸ್ 20%. ಓಕೆ, ಕಾಸ್ಟ್ ಮೇಲೆ 20% ಕೊಟ್ಟಿದ್ದಾರೆ. ಹಾಗಾದರೆ ನಾವಿಲ್ಲಿ ಏನದು ಸೇಲ್ಸ್ ವ್ಯಾಲ್ಯೂ ಮೇಲೆ ಎಷ್ಟಾಗುತ್ತೆ ಅಂತ ನೋಡ್ಕೊಬೇಕು. ಆಲ್ವೇಸ್ ರಿಮೆಂಬರ್, ಪ್ರಾಫಿಟ್ ಆನ್ ಕಾಸ್ಟ್ 25% ಆದರೆ ಅದು 20% ಇರುತ್ತೆ. ಸೊ ಅದು ನಿಮಗೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬರುತ್ತಾ ಅಥವಾ ಹೇಳ್ಕೊಡ್ಬೇಕಿದೆಯಾ? ಎಸ್, ಅದು ನೋಡಿ, ಒನ್ ಮಿನಿಟ್. ಎಸ್, ಕಾಸ್ಟ್ ಆಫ್ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ ಅವರು, 25% ಕೊಟ್ಟಿದ್ದಾರೆ. ಸೊ ಟೋಟಲ್ ಸೇಲ್ಸ್ ಎಷ್ಟಿದೆ, 1,92,000 ಇದೆ. ಓಕೆ, ಸೊ ನಿಮಗೆ ಗೊತ್ತಿರ್ಬೋದು, ಸೇಲ್ಸ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಪ್ಲಸ್ ಕಾಸ್ಟ್, ಅಥವಾ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಇಸ್ ಅಥವಾ ಸೇಲ್ಸ್ ಮೈನಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಕಾಸ್ಟ್ ಅಂತ ಬರ್ಬೋದು. 1 minute, ಐ ಜಸ್ಟ್ ಒಂದು ಫೋನ್ ಕಾಲ್ ಬರ್ತಿದೆ, ಜಸ್ಟ್ ವೆಯ್ಟ್ ಅ ಮಿನಿಟ್. ಓಕೆ, ಸೊ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಅವರು, ಕಾಸ್ಟ್, ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್ ಕೊಟ್ಟಿದ್ದಾರೆ 25% ಅಂತ. ಸೊ ನೀವು ಈ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳಿ. ಏನಂದರೆ ಈಗ ಸಾರಿ, ಪೆನ್ ತಗೊತೀನಿ ಒಂದು ನಿಮಿಷ. ಓಕೆ, ಸೊ ಇಲ್ಲಿ ನೀವೇನು ಮಾಡ್ಕೊಬೇಕಾಗತ್ತೆ,
ಸೊ 1,92,000 ನಿಮ್ಮ ಏನು ಸೇಲ್ಸ್ ಇದೆ, ಅದನ್ನೇನು ಮಾಡ್ತೀರಾ ನೀವು ಇಂಟು ಎಷ್ಟು ಪರ್ಸೆಂಟ್ ಹೇಳಿದರೆ 25 ಡಿವೈಡೆಡ್ ಬೈ 125 ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಕಾಸ್ಟ್ ಕೊಟ್ಟಿದ್ದಾರೆ ಅವರು. ಸೊ ಕಾಸ್ಟಿಗೆ ಯಾವತ್ತೂ ತೊಗೊಳ್ಬಾರ್ದು. ಎಷ್ಟು ಬರುತ್ತೆ ಇದು? 38,400 ಬರುತ್ತೆ. ಆಯಿತಾ? ಅಂದರೆ ಇಲ್ಲಿ ನೀವು 20% ಆನ್ ಸೇಲ್ ತೊಗೊಬೇಕು. ಆಗಲೂ ಕೂಡ 38,400 ಬರುತ್ತೆ. ಈಗ ವೆರಿ ಸಿಂಪಲ್. ಸೇಲ್ಸ್ ಎಷ್ಟಿದೆ? 1,92,000 ಇದೆ, ಈಸ್ ಈಕ್ವಲ್ ಟು 38,400 ಪ್ಲಸ್ ಕಾಸ್ಟ್ ಎಷ್ಟಾಗುತ್ತೆ ನೋಡಿ. ಸೊ ಕಾಸ್ಟ್ ಎಷ್ಟು ಬರುತ್ತೆ? 1,92,000 ಮೈನಸ್ 38,400 ಲೆಸ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ಅರೌಂಡ್ 1,53,600. ಓಕೆ, ಇದ್ರ ಮೇಲೆ 25% ಅಂದರೂ ಯು ವಿಲ್ ಗೆಟ್ 38,400, ಅಥವಾ ಇದ್ರ ಮೇಲೆ 20% ಅಂದರೂ ಯು ವಿಲ್ ಗೆಟ್ 38,400. ಕನ್ಫ್ಯೂಷನ್ ಮಾಡ್ಕೊಂಬೇಡಿ ಅದನ್ನು. ಓಕೆ, ನೆಕ್ಸ್ಟ್ ಬೈ ಕ್ಲೋಸಿಂಗ್ ಸ್ಟಾಕ್. ಸೊ ಇದು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೊ ಬ್ಯಾಲೆನ್ಸ್ ಬಂದು 1,98,900 ಬರುತ್ತೆ. ಸೊ 1,98,900. ಸೊ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಬರುತ್ತೆ? 6,900. ದಿಸ್ ಈಸ್ ದ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಇದು ಸ್ವಲ್ಪ ನೋಡ್ಕೊಳ್ಳಿ. ಅಂದರೆ ಕಾಸ್ಟ್ ಕೊಟ್ಟಿದ್ದಾನೆ ಅಂದಾಗ ನೀವೇನು ಮಾಡ್ತೀರಾ? 25/100 + 25 ಮಾಡ್ಕೊತೀರಾ, ಇಲ್ಲ ಅಷ್ಟೇ. ಓಕೆ, 25% ಆನ್ ಕಾಸ್ಟ್ ಅಂದರೂ ಒಂದೇ, 20% ಆನ್ ಸೇಲ್ ಅಂದ್ರೂ ಒಂದೇ. ಓಕೆ, ಸೊ ನಮಗೀಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಸಿಕ್ಕಿದೆ. ನೆಕ್ಸ್ಟ್ ನಾವೇನನ್ನು ಫೈಂಡ್ ಔಟ್ ಮಾಡ್ಕೊತೀವಿ? ಸ್ಟೇಟ್ಮೆಂಟ್ ಆಫ್ ಇನ್ಶೂರೆನ್ಸ್ claim. The value of stock on the date of fire. So value of stock on the date of fire ಎಷ್ಟು ಬಂದಿದೆ? ಕ್ಲೋಸಿಂಗ್ ಬ್ಯಾಲೆನ್ಸ್ ನೋಡಿ. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟು ಬಂದಿದೆ? 6,900 ಬಂದಿದೆ. ಅದನ್ನು ತಗೊಳ್ಳಿ. 6,900 ಲೆಸ್ ಏನಾದರೂ ಸಾಲ್ವೇಜ್ ವ್ಯಾಲ್ಯೂ ಕೊಟ್ಟಿದ್ದೀರಾ ನೋಡಿ. ಎಸ್, ಸಾಲ್ವೇಜ್ ಸ್ಟಾಕ್ ಇದೆ. ಎಷ್ಟು ಕೊಟ್ಟಿದ್ದಾರೆ ಅಂದರೆ 4,500 ಅಷ್ಟೇ ಕೊಟ್ಟಿರುವಂಥದ್ದು. ಲೆಸ್ ಮಾಡ್ಕೊಳ್ಳಿ. 2,400 ಈಸ್ ದ ಅಮೌಂಟ್ ಆಫ್ ಕ್ಲೇಮ್. ಸೊ ಈ ರೀತಿ ಫೈರ್ ಇನ್ಶೂರೆನ್ಸ್ ಪ್ರಾಬ್ಲಮ್ಸನ್ನು ನೀವು ಮಾಡಬೇಕಾಗುತ್ತೆ. ಓಕೆ, ಸೊ ಡೌಟ್ಸ್ ಬಂದರೆ ನೀವು ಕಾಲ್ ಮಾಡಿ ಕೇಳ್ಬೋದು. ನಾನು ಇದನ್ನೇ ಮೆಟೀರಿಯಲ್ ನಿಮಗೆ ಕಳಿಸ್ತೀನಿ, ಬರ್ಕೊಳ್ಳಿ ನೀಟಾಗಿ. ಥ್ಯಾಂಕ್ ಯು.